ಸೊ ಈಗ ಶೋ ಡೈರೆಕ್ಟರ್ ಆಗಿ 11 ಸೀಸನ್ ಪರ್ಟಿಕ್ಯುಲರ್ ಆಗಿ ಸುದೀಪ್ ಸರ್ ನಡೆಸ್ಕೊಟ್ಟಿರುವಂಥದ್ದು. ಸೊ ಆ ಸುದೀಪ್ ಸರ್ ಆ ಶೋ ನಡೆಸ್ತಾರೆ ಅಂದ್ರೆ ಅದ್ರ ಜನಪ್ರಿಯತೆ ರೀತಿನೇ ಬೇರೆ ಇತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ. ಈ ಬಾರಿ ಯಾಕೆ ಕೊನೆ ಶೋ ಆಯಿತು, ಸೊ ಯಾವ ರೀತಿ ವಿಚಾರ ಅವ್ರಿಗೆ ಬೇಜಾರಾಗುವಂತ ಮಾಡ್ತು, ಅಥವಾ ಈ ನಿರ್ಧಾರಕ್ಕೆ ಕಾರಣ ಏನಾಯ್ತು ಅನ್ನೋಂಥದ್ದು? ಇಲ್ಲ, ಕೊನೆ ಸೀಸನ್ ಅಲ್ಲ, ಅಂದ್ರೆ ಅವರು ಪಬ್ಲಿಕ್ ಫೋರಮ್ ಅಲ್ಲಿ ಅದನ್ನ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಸೀಸನ್ ಬರುತ್ತೆ, ಇನ್ನು ಮಾತುಕತೆ ಇದೆ, ಸ್ವಲ್ಪ ವೆಯ್ಟ್ ಮಾಡಿ ನೋಡಿ. ಅಂದ್ರೆ ಸುದೀಪ್ ಸರೇ ಇರ್ತಾರಾ ಅಥವಾ ಅವ್ರನ್ನ ಹೊರತುಪಡಿಸಿದ್ರೆ ಯಾರನ್ನ ಆಯ್ಕೆ ಕಲರ್ಸ್ ಮುಂದಿರುವಂತದ್ದು ಅಂತ? ಇಲ್ಲ ಸರ್, ಆ ಥರ ಆಪ್ಷನ್ ಇಲ್ಲೇ ಇಲ್ಲ. ಇವಾಗ ನಿಮ್ಗೆ ಇವಾಗ ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಇಮ್ಯಾಜ್ ಮಾಡೋಕ್ಕಾಗತ್ತಾ? ಆಗಲ್ಲ. ಅಂದ್ರೆ ಆಗಲ್ಲ ಅಲ್ಲ. ಅಂದ್ರೆ ಇವಾಗ ಒಂದು ಶೋ ಏನಕ್ಕೆ ಮಾಡ್ತೀವಿ ಅಂದ್ರೆ ಜನಕ್ಕೆ ಏನು ಬೇಕೋ ಅದನ್ನ ಮಾಡ್ತೀವಿ. ಅಂದ್ರೆ ಇವಾಗ ಈ ಶೋ ಜನ ಇಷ್ಟಪಡ್ತಾರೆ, ಸೊ ಅದಕ್ಕಾಗಿ ಈ ಶೋ ಮಾಡ್ತೀವಿ. ಹಿಂಗ್ ಮಾಡಿದ್ರೆ ಜನ ಇಷ್ಟಪಡ್ತಾರೆ, ಅದಕ್ಕಾಗಿ ಹಂಗ್ ಮಾಡ್ತೀವಿ. ಸೊ ಹಂಗೆ ಬಂದ್ರೆ ಸುದೀಪ್ ಸರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಬಿಗ್ ಬಾಸ್ ಅನ್ನೋ ಥರ ಇದ್ದಾಗ ಅಬ್ವಿಯಸ್ಲಿ ಅವರೇ ಇರ್ತಾರೆ. ಬಟ್ ಇನ್ನು ಮತ್ತೆ ಅಲ್ಲ, ಹಂಗೇನು ಅಂದ್ರೆ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಏನೂ ಇಲ್ಲ. ಅಂದ್ರೆ ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೇ ಅವ್ರು ಸ್ವಲ್ಪ ಅಂದ್ರೆ 10 ಸೀಸನ್ ಸಾಕು, ಇನ್ನು ಮುಂದೆ ಬೇಡ ಅನ್ನೋ ಥರ ಇದ್ರು. ನಾವು ಸ್ವಲ್ಪ ಇಲ್ಲ ಸರ್ ನೀವು ಬೇಕೇ ಬೇಕು ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದ್ವಿ. ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೇ ಈ ವಾಸ್ ನಾಟ್ ಓಕೆ ವಿತ್ ದಟ್. 10 ಸೀಸನ್ ಮಾಡಿದ್ದೀನಿ, ಸ್ವಲ್ಪ ಒಂಥರ ಮೊನಾಟರ್ಸ್ ಆಗ್ತಿದೆ, ಲೆಟಸ್ ಬ್ರೇಕ್ ದಿಸ್ ಅನ್ನೋ ಥರನೇ ಅವ್ರು ಹೇಳೋದು. ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದ್ವಿ. ಈ ವಾಸ್ ನಾಟ್ ಕನ್ವಿನ್ಸ್ಡ್. ಮೇ ಬಿ ನಾವು ಮತ್ತೆ ಇನ್ನೊಂದ್ಸಲಿ ಮಾತಾಡ್ತೀವಿ, ವಿಲ್ ಡು ಸಮಥಿಂಗ್ ವಿಲ್ ಹ್ಯಾಪನ್, ಸಮಥಿಂಗ್ ಪಾಸಿಟಿವ್ ವಿಲ್ ಹ್ಯಾಪನ್. ಸರ್, ಬಿಗ್ ಬಾಸ್ ಮಧ್ಯದಲ್ಲಿ ಸುದೀಪ್ ಸರ್ ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಏನು ಬಿಗ್ ಬಾಸ್ನಲ್ಲಿ ಪರಭಾಷಿಗರ ಒಂದು ಹಿಡಿತ, ಸೊ ಕನ್ನಡಿಗರಿಗೆ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಬೆಲೆ ಇಲ್ಲ. ಸೊ ಇದರಿಂದ ಕೂಡ ಸುದೀಪ್ ಅವರು ಬೇಸತ್ತು ಮನನೊಂದು ಅದರಿಂದ ಆಚೆ ಬರ್ತಿದ್ದಾರೆ ಅನ್ನುವಂಥದ್ದು. ಸೊ ಈ ಒಂದು ವಿಚಾರವಾಗಿ ಸುದೀಪ್ ಸರ್ ಕೂಡ ಒಂದು ಕ್ಲಾರಿಟಿ ಕೊಟ್ಟರು ಕೂಡ ನಿಮ್ಮ ವಾಹಿನಿ ಕಡೆಯಿಂದ ಯಾವುದು ಕೂಡ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಆ ಒಂದು ಆರೋಪಕ್ಕೆ ಆ ಒಂದು ಇದಕ್ಕೆ ನಿಮ್ಮ ಕಡೆಯಿಂದ ಏನು ಕ್ಲಾರಿಟಿ ಸಿಗಬಹುದು? ಸರ್, ಬಿಗ್ ಬಾಸ್ ಅನ್ನೋದು ಒಂಥರ ಇಂಟರ್ನ್ಯಾಷನಲ್ ಫಾರ್ಮೆಟ್ ಸರ್. ಅದು ಫಸ್ಟ್ ಆಫ್ ಆಲ್ ಇಂಡಿಯಾ ಫಾರ್ಮೆಟೇ ಅಲ್ಲ ಅದು. ಸೊ ಇವಾಗ ಬಂದಾಗ ಅದನ್ನು ಆ ಶೋನ ಮಾಡೋ ಪ್ರೊಡಕ್ಷನ್ ಇಟ್ ಸೆಲ್ಫ್ ಮುಂಬೈಯಿಂದ ಬರ್ತಾ ಇರೋದು ಟೆಂಡಮಲ್ ಕಂಪನಿ. ಅವರು ಇಲ್ಲಿ ಬಂದು ಲೋಕಲ್ ಪೀಪಲ್ನ ಅವ್ರು ಸೋರ್ಸ್ ಮಾಡಿ ಮಾಡ್ತಾರೆ ಆಸ್ ಎ ಪ್ರೊಡಕ್ಷನ್ ಹೌಸ್ ಆಗಿ. ಈವನ್ ಚಾನಲು ಹಂಗೆ ಇರುತ್ತೆ ಅಂದಾಗ ಇದರಲ್ಲಿ ಪರಭಾಷೆ ಇಲ್ಲಿ ಕನ್ನಡದವರು ಹಂಗಂತ ಏನಲ್ಲ. ಅಂದರೆ ದಿಸ್ ಇಂಡಿಯಾ, ವಿ ಆರ್ ಆಲ್ ಹಿಯರ್. ಇವಾಗ ಈ ಭಾಷೆ ಮಾತಾಡೋರು ಬೇರೆ ರಾಜ್ಯ ಇದ್ದಾರೆ, ಬೇರೆ ರಾಜ್ಯದವರು ಇಲ್ಲಿ ಇರ್ತಾರೆ, ಸಮಥಿಂಗ್ ಲೈಕ್ ದಟ್. ಇದರಲ್ಲಿ ಇದರಿಂದ ತೊಂದರೆ ಆಯಿತು ಅನ್ನೋದು ಅದು ಅಂದರೆ ಬೇರೆ ಬೇರೆ ಇರೋರು ಅದು ರೂಮರ್ ಥರ ಶುರು ಮಾಡಿದ್ದಾರೆ ಅಷ್ಟೇ ಹೊರತು ಅದರಲ್ಲಿ ಸತ್ಯ ಇಲ್ಲ. ಬಿಕಾಸ್ ಎಲ್ಲ ಭಾಷೆಯವರು ಸೇರಿದ್ದಾರೆ ಅದರಲ್ಲಿ. ಅಂದರೆ ಇವ್ರ ಭಾಷೆಯವರು ತುಂಬ ಜಾಸ್ತಿ ಡಾಮಿನೇಟ್ ಮಾಡ್ತಾರೆ, ಇವ್ರಿಗೆ ಬೇಕಾಗಿರುವ ಒಂದು ಈಕ್ವಾಲಿಟಿ ಸಿಗ್ತಾ ಇಲ್ಲ, ಹಂಗೇನು ಇಲ್ಲವೇ ಇಲ್ಲ. ಅದು ನೋಡೋರು ಬೇಕಂತ ಸ್ವಲ್ಪ ರೂಮರ್ಸ್ ಆಗಿ ಕ್ರಿಯೇಟ್ ಮಾಡಿರೋದು, ಅದರಲ್ಲಿ ಸತ್ಯ ಇಲ್ಲ.